ನಾವು ಮಾಹಿತಿ ಕೊಡ್ತಾ ಇದ್ವಿ. ಲೋಕಾಯುಕ್ತ ಅಧಿಕಾರಿಗಳು ಭ್ರಷ್ಟ ಅಧಿಕಾರಿಗಳ ನಿದ್ದೆಯನ್ನ ಯಾವ ರೀತಿ ಕೆಡಿಸಿದ್ದಾರೆ ದಾಳಿ ಮಾಡೋದ್ರ ಮೂಲಕ ಅಂತ. ಈಗ ಕಲಬುರಗಿ ಡೀಟೇಲ್ಸ್ ಅನ್ನ ನಾವು ನೋಡೋದಾದ್ರೆ, ಕಲಬುರಗಿಯಲ್ಲಿ ಬಿಬಿಎಂಪಿಯ ಸಹಾಯಕ ಆಯುಕ್ತ ಬಸವರಾಜ್ ಮಾಗಿ ಮನೆಯಲ್ಲಿ ದಾಳಿ ಆಗಿದೆ. ದಾಳಿಯ ಸಂದರ್ಭದಲ್ಲಿ ಚಿನ್ನದ ಖಜಾನೆಯ ಅನಾವರಣ ಆಗಿದೆ. ಅವರ ಮನೆಯಲ್ಲಿ ಚಿನ್ನದ ಖಜಾನೆ ಇರೋದೇ ಗೊತ್ತಾಗ್ತಾ ಇದೆ. ಆ ಭಂಡಾರವನ್ನ ನೋಡಿ ಲೋಕಾಯುಕ್ತ ಅಧಿಕಾರಿಗಳೇ ಬೆಚ್ಚಿ ಬಿದ್ದಿದ್ದಾರೆ. ಡೈಮಂಡ್ ನೆಕ್ಲೆಸ್ಸು, ಚಿನ್ನದ ನೆಕ್ಲೆಸ್ಸು, ಚಿನ್ನದ ಬಳೆ, ಕ್ಯಾಸಿನೋ ಕಾಯಿನ್ಸ್ ಇರುವಂತಹ ಸೂಟ್ ಕೇಸ್ ಕೂಡ ಪತ್ತೆಯಾಗಿದೆ. ಸೂಟ್ ಕೇಸ್ನಲ್ಲಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಕ್ಯಾಸಿನೋ ಕಾಯಿನ್ಸ್ ಅನ್ನ ಆತ ಶೇಖರಿಸಿ ಇಟ್ಟಿದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಇಷ್ಟು ಮಾತ್ರ ಅಲ್ಲ, ಇನ್ನು ಅಪಾರ ಪ್ರಮಾಣದ ಪ್ರಾಪರ್ಟಿ ಪೇಪರ್ಸ್ ಇರಬಹುದು, ಹಾಗೂ ದುಬಾರಿ ಮೌಲ್ಯದ 7 ಲೈಟರ್, ತಲ್ವಾರ್, 3 ಚಾಕುಗಳನ್ನ ಈ ಶೋಕಿ ಜೀವನ ನಡೆಸೋದಕ್ಕೆ ಅಂತ ಇವರು ಶೇಖರಿಸಿ ಇಟ್ಟಿದ್ರು ಅನ್ನೋದು ತಿಳಿದು ಬರ್ತಾ ಇದೆ. ಇನ್ನು ಲೋಕಾಯುಕ್ತ ಅಧಿಕಾರಿಗಳು ರೇಡ್ನ ಸಂದರ್ಭದಲ್ಲಿ ಸೀಸ್ ಮಾಡಿದಂತಹ ಕೆಲವೊಂದಷ್ಟು ಆಭರಣಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ಯಾವುದೋ ಒಂದು ಎಕ್ಸಿಬಿಷನ್ಗೆ, ಗೋಲ್ಡ್ ಎಕ್ಸಿಬಿಷನ್ಗೆ ಇಟ್ಟಾಗ ಕಾಣಿಸ್ತಾ ಇದೆ. ವೆರೈಟಿ ಆಫ್ ನೆಕ್ಲೆಸಸ್ ಕಾಣಿಸ್ತಾ ಇದೆ. ಡೈಮಂಡ್ ನೆಕ್ಲೆಸ್ ಇದೆ, ಚಿನ್ನದ ದೊಡ್ಡ ದೊಡ್ಡ ಹಾರ ಇದೆ, ಆಂಟಿಕ್ ನೆಕ್ಲೆಸ್ ಇದೆ, ಬ್ಯಾಂಗಲ್ಸ್ ಇದೆ. ಇದನ್ನೆಲ್ಲ ಕಂಡಂತಹ ಲೋಕಾಯುಕ್ತ ಅಧಿಕಾರಿಗಳು ಇನ್ನಷ್ಟು ತನಿಖೆಯ ಆಳಕ್ಕೆ ಇಳಿತಾ ಇದ್ದಾರೆ. ಇನ್ನೊಂದು ಕಡೆಗೆ ಕ್ಯಾಸಿನೋ ಕಾಯಿನ್ಸ್ ಕೂಡ ಲಭ್ಯ ಆಗಿದೆ. ಯೂಶಲಿ ಕ್ಯಾಸಿನೋ ಕಾಯಿನ್ಸ್ ಅನ್ನ ಗ್ಯಾಮ್ಲಿಂಗ್ ಆಡಬೇಕಾದ್ರೆ, ಜೂಜಾಡಬೇಕಾದ್ರೆ ಕ್ಯಾಸಿನೋಗಳಲ್ಲಿ ಕರೆನ್ಸಿ ರೀತಿ ಉಪಯೋಗಿಸ್ತಾರೆ. ಸೊ ಇದನ್ನ ಈತ ಯಾಕೆ ಸೂಟ್ ಕೇಸ್ ಲೆಕ್ಕದಲ್ಲಿ ಶೇಖರಿಸಿ ಇಟ್ಟಿದ್ರು ಅನ್ನೋದು ಪ್ರಶ್ನೆಯಾಗಿ ಉಳಿತಾ ಇದೆ. ಅಥವಾ ಈ ಫಾರಿನ್ ಎಕ್ಸ್ಚೇಂಜ್ ಅಂತ, ಅಂದರೆ ಇಲ್ಲಿನ ದುಡ್ಡನ್ನು ಬ್ಲ್ಯಾಕನ್ನು ವೈಟ್ ಮಾಡಿಸೋದಕ್ಕೆ ಅಂತ ಏನಾದರೂ ಈ ರೀತಿ ಮಾರ್ಗಗಳನ್ನು ಕಂಡುಕೊಂಡ್ರ, ಕ್ಯಾಸಿನೋದ ಕಾಯಿನ್ಸ್ಗಳನ್ನು ಫಾರಿನ್ ಎಕ್ಸ್ಚೇಂಜ್ ಫಂಡ್ ರೀತಿ ಪಡ್ಕೊಂಡ್ರ, ಈ ಥರ ಅನೇಕ ಪ್ರಶ್ನೆಗಳಂತೂ ಇದ್ದೇ ಇದೆ. ಆಮೇಲೆ ಒಬ್ಬ ಸರ್ಕಾರಿ ಅಧಿಕಾರಿ ಗ್ಯಾಮ್ಲಿಂಗ್ನಲ್ಲಿ ಪಾಲ್ಗೊಂಡಿದ್ರಾ ಅನ್ನೋ ಅನುಮಾನ ಮೂಡಿಸ್ತಾ ಇದೆ ಇಲ್ಲಿ ಸಿಕ್ಕಿರುವಂತಹ ಕೆಲವು ವಸ್ತುಗಳು. ಡೀಟೇಲ್ಸ್ ಕೊಡ್ತಾರೆ ಪ್ರವೀಣ್. ಈಗಲೂ ಕೂಡ ರೇಡ್ ಕಂಟಿನ್ಯೂ ಆಗ್ತಾ ಇದೆಯಾ? ಮತ್ತು ಈ ಕ್ಯಾಸಿನೋ ಕಾಯಿನ್ಸ್ಗೆ ಸಂಬಂಧಪಟ್ಟಂತೆ ಏನೇನು ಮಾಹಿತಿ ಸಿಗ್ತಾ ಇದೆ? ಗ್ಯಾಮ್ಲಿಂಗ್ ಆಕ್ಟ್ ಅನ್ನ ಕೂಡ ಇದು ಅಟ್ರಾಕ್ಟ್ ಮಾಡುತ್ತಾ ಹಾಗಾದ್ರೆ ಅನ್ನೋದು ಪ್ರಶ್ನೆಯಾಗಿ ಉಳಿತಾ ಇದೆ. ತನಿಖೆ ಹೇಗೆ ಸಾಗ್ತಾ ಇದೆ? ಮಮತಾ, ಈಗ ಕಲಬುರಗಿಯಲ್ಲಿ ಏನಂದ್ರೆ ಬೆಂಗಳೂರಿನ ಬಿಬಿಎಂಪಿ ಇಲಾಖೆಯ ಅಧಿಕಾರಿಯಾದಂತಹ ಬಸವರಾಜ್ ಮಾಗಿ ಏನಂದ್ರೆ ಅವರು ಕಲಬುರಗಿ ಮೂಲತಃ ನಿವಾಸಿಯಾಗಿದ್ದು, ಅವರ ಒಂದು ಕಲಬುರಗಿ ನಿವಾಸದಲ್ಲಿ ಇವತ್ತು ಬೆಳಗ್ಗೆ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಬೆಂಗಳೂರು ಸೇರಿದಂತೆ ಕಲಬುರಗಿ ಎಲ್ಲ ಕಡೆ ಒಟ್ಟು 9 ಕಡೆ ದಾಳಿ ಮುಂದುವರಿಸಿದ್ದು. ಇವರ ಮನೆಯಲ್ಲಿ ನೋಡೋದಾದ್ರೆ ಇವತ್ತು ಬೆಳಗ್ಗೆ ಕೂಡ ನಾವು ಸುದ್ದಿಯಲ್ಲಿ ತೋರಿಸ್ತಾ ಇದ್ವಿ. ಏನಂದ್ರೆ ಗೋವಾ ಮೂಲದ ಒಂದು ಕ್ಯಾಶಿನೋದ ಒಂದಷ್ಟು ಕಾಯಿನ್ಗಳು ಪತ್ತೆಯಾಗಿದ್ವು. ಅದಾದ ಬಳಿಕ ಏನಂದ್ರೆ ಲಾಕರ್ನ ಒಂದು ತೆಗೆಸಿದಂತಹ ಸಂದರ್ಭದಲ್ಲಿ ಆ ಒಂದು ಸಮಯದಲ್ಲಿ ಇನ್ನೊಂದು ಸೂಟ್ ಕೇಸ್ ಕೂಡ ಈ ಒಂದು ಕಲಬುರಗಿಯ ಎಂಬಿ ನಗರ ಒಂದು ಬಡಾವಣೆಯಲ್ಲಿರುವಂತಹ ಮನೆಯಲ್ಲಿ ಕ್ಯಾಶಿನೋ ಕಾಯಿನ್ ಇರುವಂತಹ ಬಾಕ್ಸ್ ಕೂಡ ಪತ್ತೆಯಾಗಿದೆ. ಹೀಗಾಗಿ ಲೋಕಾಯುಕ್ತ ಪೊಲೀಸರು ಏನಂದ್ರೆ ಗೋವಾ ಮೂಲದ ವ್ಯಕ್ತಿಗಳನ್ನು ಮತ್ತು ಅಲ್ಲಿರುವಂತಹ ಕ್ಯಾಶಿನೋಗಳನ್ನು ಸಂಪರ್ಕ ಮಾಡ್ತಾ ಇದ್ದಾರೆ. ಈ ಒಂದು ಕ್ಯಾಶಿನೋ ಕಾಯಿನ್ಗಳು ಇಲ್ಲಿ ಲಭ್ಯವಾಗಿದ್ದು ಯಾವ ಒಂದು ಕ್ಯಾಶಿನೋಗೆ ಸಂಬಂಧಪಟ್ಟಿದ್ದಾಗಿದೆ ಎಂಬುದರ ಬಗ್ಗೆ, ಮತ್ತು ಇದು ಪ್ರತಿಯೊಂದು ಕಾಯಿನ್ ಕೂಡ ಎಷ್ಟು ವ್ಯಾಲ್ಯೂ ಆಗಿದೆ, ಯಾಕಂದ್ರೆ ಅದರ ಮೇಲ್ಗಡೆ 10, 20, 50, 100 ರೂಪಾಯಿ ಅಂತ ಈ ರೀತಿಯಾಗಿ ಬರೆದಿದೆ. 10 ಅಂದ್ರೆ 10,000ನ, 50 ಅಂದ್ರೆ 50,000ನ, ಈ ಎಲ್ಲ ಒಂದು ಮೌಲ್ಯಗಳನ್ನ ಕಂಡುಕೊಳ್ಳಕ್ಕೆ ಈಗ ಲೋಕಾಯುಕ್ತ ಪೊಲೀಸರು ಗೋವಾದ ಒಂದು ಇಷ್ಟು ಜನರ ಮತ್ತು ಕ್ಯಾಶಿನ ಒಂದು ಮೊರೆ ಹೋಗಿದ್ದಾರೆ. ಅದೇ ರೀತಿಯಾಗಿ ಬೆಂಗಳೂರಿನಲ್ಲಿ ನೋಡೋದಾದ್ರೆ ಈ ಒಂದು ಬಸವರಾಜ್ ಮಾಗಿ ಅವರ ಒಂದು ಮನೆಯಲ್ಲಿ ಕಳೆದ ಒಂದು 2 ಅವರ್ಸ್ ಕೆಳಗಡೆ ಒಂದು ಹುಲಿ ಉಗುರುಗಳು ಪತ್ತೆಯಾಗಿದ್ವು. ಅದಾದ ಬಳಿಕ ಈಗ ಮತ್ತಷ್ಟು ಏನಂದ್ರೆ ಅವರ ಬೆಂಗಳೂರಿನ ಮನೆಯಲ್ಲಿ ಸುಮಾರು 5 ರಿಂದ 6 ತಲವಾರ್ಗಳು ಸೇರಿದಂತೆ ವಿವಿಧ ಮಾರಕಾಸ್ತ್ರಗಳು ಕೂಡ ಈಗ ಬೆಂಗಳೂರಿನ ಮನೆಯಲ್ಲಿ ಪತ್ತೆಯಾಗಿವೆ. ಹೀಗಾಗಿ ಈ ಒಂದು ಆರ್ಮ್ಸ್ ಆಕ್ಟ್ ನಡಿಗೆ ಕೂಡ ಈ ಒಂದು ಬಸವರಾಜ್ ಮಾಗಿ ಅವರ ಮೇಲೆ ಏನಾದರೂ ಪ್ರಕರಣ ದಾಖಲಿಸ್ತಾರಾ ಅನ್ನೋದು ಕೂಡ ಈಗ ಲೋಕಾಯುಕ್ತ ಪೊಲೀಸರಿಗೆ ಒಂದು ಇದಾಗಿದೆ. ಅಂದ್ರೆ ಸಂಬಂಧಪಟ್ಟಂತಹ ಪೊಲೀಸರಿಗೆ ಏನಾದರೂ ದೂರು ಕೊಡ್ತಾರೆ ಅಂತ. ಇನ್ನೊಂದು ಪ್ರಶ್ನೆ ಮಮತಾ, ಈಗಾಗಲೇ ನೀವು ಹೇಳದಂತೆ ಕ್ಯಾಶಿನೋ ಕಾಯಿನ್ಸ್ಗಳು ಕೂಡ ಪತ್ತೆಯಾಗಿವೆ. ಸೊ ಹೀಗಾಗಿ ಗೋವಾದಲ್ಲಿ ನೋಡೋದಾದ್ರೆ ಈಗ ಲೀಗಲ್ ಆಗಿ ಅಲ್ಲಿಂದು ಕ್ಯಾಶಿನೋ ಮೆಂಬರ್ಸ್ ಕೂಡ ಆಗಿರೋದ್ರಿಂದ ಆ ಒಂದು ಗ್ಯಾಮ್ಲಿಂಗ್ ಆಕ್ಟ್ ಅಡಿಯಲ್ಲಿ ಪ್ರಕರಣ ಆಗೋದು ಯಾವುದೇ ರೀತಿಯ ಚಾನ್ಸಸ್ ಇಲ್ಲ. ಆದ್ರೆ ಅಲ್ಲಿ ಹೋಗಿ ಎಷ್ಟು ಹಣವನ್ನ ವರ್ಗಾವಣೆ ಮಾಡಿದ್ದಾರೆ, ಎಷ್ಟು ಲಕ್ಷ, ಎಷ್ಟು ಕೋಟಿ ಮೌಲ್ಯದ ಹಣವನ್ನು ವರ್ಗಾವಣೆ ಮಾಡಿದ್ದಾರೆ ಎಂಬುದರ ಬಗ್ಗೆ ಲೋಕಾಯುಕ್ತ ಪೊಲೀಸ್ ಅಧಿಕಾರಿಗಳು ಅಂದ್ರೆ ಮಾಹಿತಿಯನ್ನು ಪಡಿತಾರೆ. ಆ ಎಲ್ಲ ಒಂದು ಲೆಕ್ಕವನ್ನು ತೆಗೆದುಕೊಂಡು ಇವರು ಎಷ್ಟು ಪ್ರಮಾಣದಲ್ಲಿ ಆದಾಯಕ್ಕೂ ಮೀರಿ ಅಧಿಕವಾಗಿ ಆಸ್ತಿ ಗಳಿಕೆಯನ್ನು ಮಾಡಿದ್ದಾರೆ ಎಂಬುದರ ಬಗ್ಗೆ ಒಂದೊಂದು ಪೈಸೆಯನ್ನು ಕೂಡ ತಮ್ಮ ಒಂದು ಲೆಕ್ಕದಲ್ಲಿ ತೆಗೆದುಕೊಂಡು ಇವರು ಸುಮಾರು 12 ವರ್ಷಗಳ ಹಿಂದೆ ಸೇವೆಗೆ ಒಂದು ಜಾಯಿನ್ ಆದಂತಹ ಸಂದರ್ಭದಲ್ಲಿ ಇವರ ಆಸ್ತಿಯ ಮೌಲ್ಯ ಎಷ್ಟಿತ್ತು ಮತ್ತೆ ಈಗ ಎಷ್ಟು ಪ್ರಮಾಣದಲ್ಲಿದೆ ಅಂತ ಹೇಳಿ ಎಂಬುದರ ಬಗ್ಗೆ ಇಂಚಿಂಚು ದಾಖಲಾತಿಗಳನ್ನು ಎಲ್ಲ ಒಂದು ಮೌಲ್ಯಗಳನ್ನು ಈಗ ಲೋಕಾಯುಕ್ತ ಪೊಲೀಸರು ಕಲೆ ಹಾಕಕ್ಕೆ ಮುಂದಾಗಿದ್ದಾರೆ. ಬಹುತೇಕವಾಗಿ ಈಗಾಗಲೇ ಲೋಕಾಯುಕ್ತ ಪೊಲೀಸರು ಏನಂದ್ರೆ ಕಲಬುರಗಿ ಸೇರಿದಂತೆ 9 ಕಡೆ ಕೂಡ ಲೋಕಾಯುಕ್ತ ದಾಳಿ ಮುಂದುವರೆದಿತ್ತು. ಇವತ್ತು ಸಾಯಂಕಾಲದವರೆಗೂ ಕೂಡ ಎಲ್ಲ ಮುಂದುವರಿದಂತಹ ಎಲ್ಲ ಚಾನ್ಸಸ್ ಕೂಡ ಇದೆ. ಇನ್ನೊಂದು ಕಡೆ ನೋಡ್ತಾ ಇದ್ದೀರಾ ಈಗ ಅಧಿಕಾರಿಗಳು ಕೂಡ
ಬರ್ತಾ ಇದ್ದಾರೆ. ಏನಂದ್ರೆ ಬೇರೆ ಬೇರೆ ಇಲಾಖೆಗೆ ಸಂಬಂಧಪಟ್ಟಂತ ಅಧಿಕಾರಿಗಳು ಕೂಡ ಪೊಲೀಸರು ಕೂಡ ಈ ಒಂದು ಸ್ಥಳಕ್ಕೆ ಬಂದು ಏನಂದ್ರೆ ವಿಸಿಟ್ ಅನ್ನು ಮಾಡ್ತಾ ಇದ್ದಾರೆ. ಬಸವರಾಜ್ ಮಾಗಿ ಅವರ ಮನೆಯಲ್ಲಿ ಏನಂದ್ರೆ ಯಾವೆಲ್ಲ ಒಂದು ಬೇರೆ ಬೇರೆ ವಸ್ತುಗಳು ಅರಣ್ಯ ಇಲಾಖೆ ಸೇರಿದಂತೆ ವಿವಿಧ ವಸ್ತುಗಳು ಕೂಡ ಪತ್ತೆಯಾಗಿತ್ತು. ಹೀಗಾಗಿ ಏನಂದ್ರೆ ಆ ಒಂದು ವಸ್ತುಗಳ ಒಂದು ಹಿಂದೆ ಈಗ ಲೋಕಾಯುಕ್ತ ಪೊಲೀಸರು ಬೆನ್ನು ಬಿದ್ದಿದ್ದು ಆ ಎಲ್ಲ ಒಂದು ಅಂಶಗಳನ್ನು ಈಗಾಗಲೇ ತನಿಖೆಗೆ ಮುಂದಾಗ್ತಾ ಇದ್ದಾರೆ. ಹೀಗಾಗಿ ಇವತ್ತು ಸಾಯಂಕಾಲ ಅಥವಾ ರಾತ್ರಿವರೆಗೂ ಕೂಡ ಬಸವರಾಜ್ ಮಾಗಿ ಅವರ ಮನೆ ಮೇಲೆ ನಡೆದಂತಹ ದಾಳಿ ಎಲ್ಲವೂ ಕೂಡ ಮುಂದುವರಿಯುವಂತ ಎಲ್ಲ ಚಾನ್ಸಸ್ ಇದೆ. ಮಮತಾ, ಪ್ರವೀಣ್, ಈಗ ಗಮನಿಸ್ತಾ ಇದ್ವಿ ನಾವು ಒಂದಷ್ಟು ಪಿಕ್ಚರ್ಸ್ ಅಲ್ಲಿ ತಲ್ವಾರ್ ಪತ್ತೆ ಆಗಿದೆ, ಚಾಕು ಪತ್ತೆ ಆಗಿದೆ, ಸರ್ಕಾರಿ ಅಧಿಕಾರಿ ಇದನ್ನೆಲ್ಲ ಯಾಕೆ ಕಲೆಕ್ಟ್ ಮಾಡಿದ್ರು? ಆಮೇಲೆ ಅದು ಗಮನಿಸ್ತಾ ಇದ್ರೆ ಆಂಟಿಕ್ ಇದ್ದ ಹಾಗೆ ಕಾಣಿಸ್ತಾ ಇದೆ. ಈ ಕಲೆಕ್ಷನ್ ಬಗ್ಗೆ ಏನ್ ಮಾಹಿತಿ ಸಿಗ್ತಾ ಇದೆ, ಅಧಿಕಾರಿಗಳು ಏನ್ ಹೇಳ್ತಾ ಇದ್ದಾರೆ ಅಂತ? ಎಸ್ ಮಮತಾ, ಈಗಾಗಲೇ ನಾವು ಹೇಳಿದಂತೆ ಸುಮಾರು 5ರಿಂದ 6 ತಲವಾರುಗಳು ಸೇರಿದಂತೆ ಬೇರೆ ಬೇರೆ ಮಾರಕಾಸ್ತ್ರಗಳು ಕೂಡ ಪತ್ತೆಯಾಗಿವೆ. ಬಸವರಾಜ್ ಮಾಗಿ ಅವರ ಒಂದು ಬೆಂಗಳೂರಿನಲ್ಲಿರುವಂತಹ ಮನೆಯ ಮೇಲೆ ಯಾಕೆ ಈ ಎಲ್ಲ ವಸ್ತುಗಳನ್ನು, ಈ ಎಲ್ಲ ಮಾರಕಾಸ್ತ್ರಗಳನ್ನು, ತಲ್ವಾರ್ಗಳನ್ನೇನೋ ಆಂಟಿಕ್ ಪೀಸ್ ಆಗಿ ಮನೆಯಲ್ಲಿ ಒಂದಿಷ್ಟು ಇಡೋದಕ್ಕೆ ಏನಾದರೂ ಮಾಡಿದ್ರೆ ಓಕೆ ಆಗಿತ್ತು. ಆದರೆ ಬೇರೆ ಬೇರೆ ರೀತಿಯ ತಲವಾರ್ಗಳು ಕೂಡ ಪತ್ತೆಯಾಗಿವೆ, ಮಾರಕಾಸ್ತ್ರಗಳು ಕೂಡ ಪತ್ತೆಯಾಗಿವೆ, ಹುಲಿ ಉಗುರು ಪತ್ತೆಯಾಗಿದೆ, ಕ್ಯಾಶಿನೋ ಕಾಯಿನ್ಸ್ಗಳು ಕೂಡ ಪತ್ತೆಯಾಗಿವೆ. ಸೊ ಎಲ್ಲೋ ಒಂದು ಕಡೆ ಲೋಕಾಯುಕ್ತ ಪೊಲೀಸರಿಗೆ ಪ್ರತಿ ಬಾರಿ ಕೂಡ ಲೋಕಾಯುಕ್ತ ದಾಳಿ ಬರೆದಂತಹ ಸಂದರ್ಭದಲ್ಲಿ ಆದಾಯಕ್ಕೂ ಅಧಿಕ ಆಸ್ತಿಯ ಒಂದಾಗಿರ್ಬೋದು, ಚಿನ್ನಾಭರಣ, ವಜ್ರ ಸೇರಿದಂತೆ ಇಂತಹ ವಸ್ತುಗಳ ಬಗ್ಗೆ ಮಾತ್ರ ಅವರು ಹೆಚ್ಚಾಗಿ ಏನಂದ್ರೆ ತನಿಖೆ ನಡೆಸ್ತಾ ಇದ್ರು. ಆದ್ರೆ ಬಸವರಾಜ್ ಮಾಗಿ ಮನೆಯಲ್ಲಿ ಮಾತ್ರ ಇದೊಂದು ಡಿಫರೆಂಟ್ ಆಗಿ ಲೋಕಾಯುಕ್ತ ಪೊಲೀಸರು ತನಿಖೆ ಮಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಒಂದು ಕಡೆ ಹುಲಿ ಉಗುರ ಸಿಗುತ್ತೆ, ಇನ್ನೊಂದು ಕಡೆ ಕ್ಯಾಶಿನೋ ಕಾಯಿನ್ ಸಿಗುತ್ತೆ, ಇನ್ನೊಂದು ಕಡೆ ಮಾರಕಾಸ್ತ್ರಗಳು ಕೂಡ ಲಭ್ಯವಾಗಿವೆ. ಹೀಗಾಗಿ ಏನಂದ್ರೆ ಆಯಾ ಸಂಬಂಧಪಟ್ಟ ಇಲಾಖೆ ಅಂದ್ರೆ ಅರಣ್ಯ ಇಲಾಖೆ ಆಗಿರ್ಬೋದು, ಪೊಲೀಸರಿಗಾಗಿರ್ಬೋದು, ಇವರೆಲ್ಲರಿಗೂ ಕೂಡ ಈಗಾಗಲೇ ಲೋಕಾಯುಕ್ತ ಪೊಲೀಸರು ಅಂದ್ರೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ರೀತಿ ದಾಳಿ ವೇಳೆ ಏನಂದ್ರೆ ಬೇರೆ ಬೇರೆ ವಸ್ತುಗಳು ಕೂಡ ಪತ್ತೆಯಾಗಿದ್ದು ತಮ್ಮ ಇಲಾಖೆ ಅಡಿಯಲ್ಲಿ ಯಾವ ಆಕ್ಟ್ ನಡಿ ಈ ಒಂದು ಪ್ರಕರಣ ದಾಖಲಿಸಿಕೊಳ್ಳೋಕೆ ಲೋಕಾಯುಕ್ತ ಪೊಲೀಸರು ಕೂಡ ಮನವಿಯನ್ನು ಮಾಡಿದ್ದು ಈಗಾಗಲೇ ಅರಣ್ಯ ಇಲಾಖೆಯವರಾಗಿರ್ಬೋದು ಮತ್ತು ಅದೇ ರೀತಿಯಾಗಿ ಬೆಂಗಳೂರಿನಲ್ಲಿ ಈಗ ಬಸವರಾಜ್ ಅವರ ಮನೆ ಇದೆ, ಆ ಒಂದು ಮನೆಯ ವ್ಯಾಪ್ತಿ ಅಡಿಯಲ್ಲಿ ಬರುವಂತಹ ಪೊಲೀಸ್ ಠಾಣೆಯ ಅಧಿಕಾರಿಗಳು ಕೂಡ ಈಗಾಗಲೇ ಲೋಕಾಯುಕ್ತ ಪೊಲೀಸರು ಏನಂದ್ರೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ರೀತಿಯಾಗಿ ಮಾರಕಾಸ್ತ್ರಗಳು ಕೂಡ ಪತ್ತೆಯಾಗಿದ್ದು ಅದರ ಆರ್ಮ್ಸ್ ಆಕ್ಟ್ ನಡಿ ಪ್ರಕರಣ ಮಾಡಿಕೊಳ್ಳಲು ಕೂಡ ಈಗ ಲೋಕಾಯುಕ್ತ ಪೊಲೀಸರು ಏನಂದ್ರೆ ಅವರಿಗೆ ದೂರು ಕೂಡ ಕೊಟ್ಟಿದ್ದಾರೆ, ಅಂದ್ರೆ ಮನವಿ ಕೂಡ ಮಾಡಿದ್ದಾರೆ. ಮಮತಾ, ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಪ್ರವೀಣ್. ಒಟ್ಟಿನಲ್ಲಿ ಆಂಟಿಕ್ ತಲ್ವಾರ್ ಜೊತೆಗೆ ಬೇರೆ ಬೇರೆ ರೀತಿಯಾದಂತಹ ಚಿನ್ನಾಭರಣಗಳು ಕೂಡ ಸದ್ಯಕ್ಕೆ ಇವ್ರ ಮನೇಲಿ ಪತ್ತೆ ಆಗಿದೆ. ಈ ಹಣದ ಮೂಲ ಹಾಗೂ ಆದಾಯಕ್ಕೂ ಮೀರಿದ ಆಸ್ತಿ ಗಳಿಕೆಯಲ್ಲಿ ಇವ್ರ ಪಾತ್ರ ಏನು ಅನ್ನೋದನ್ನ ಸದ್ಯಕ್ಕೆ ಲೋಕಾಯುಕ್ತ ಅಧಿಕಾರಿಗಳು ವಿವಿಧ ತನಿಖಾ ಏಜೆನ್ಸಿ ಮೂಲಕ ಮಾಡಲಿಕ್ಕಿದ್ದಾರೆ.